ಸದ್ಯ ನಾನಿವಾಗ ಹಾರುಗೇರಿಯ ರೈತ ಏನು ವಿಷಯ ಕೊಡ್ತಿದ್ದೇನೆ ಅದರ ಬಳಿ ನಾನು ಇರುವಂಥದ್ದು. ಅವರ ಕುಟುಂಬಸ್ಥರನ್ನ ನಾನು ಮಾತಾಡಿಸ್ತೀನಿ. ಮೊದಲನೇದಾಗಿ ಮೇಡಮ್ ನಮಸ್ತೆ. ಈಗ ರೈತರ ಹೋರಾಟ ತೀವ್ರವಾಗಿತ್ತು ರೀ. ಇವತ್ತು ನಿಮ್ಮ ಯಜಮಾನ್ರು ವಿಷಯ ಕೊಡ್ತಿದ್ದಾರೆ ಮೇಡಮ್. ಅಂತಂದ್ರೆ ರೈತ ಸಮುದಾಯ ಅನ್ನೋದು ಭಾಳ ದೊಡ್ಡದಿರುತ್ತೆ ರೀ. ಏನು ಈ ಅಟ್ ಪ್ರೆಸೆಂಟ್ ಏನು ಸಹಿತ ಅವ್ರ 5 ದಿನ ಆತ್ರಿ ಅಲ್ಲೇ ಅದ್ರಿ ಹೋರಾಟ ಮಾಡಕೋತ್ರಿ. ಓಕೆ ಅಂತ ನಾ ಬೆಳಿಗ್ಗೆ ಫೋನ್ ಹಚ್ಚಿನ್ರಿ. ಮತ್ತ ಬಾಲ ಮನ್ಯಾಗ ಹುಡುಗರು ಸಾಲಿ ಐತಿ ಹೊಲಕ್ ನೀರ್ ಹಸದೈತಿ ಅನ್ನ ಚಂಜಾಳೆ ಬರ್ತಾನ ಇವತ್ತ ಮಂದಿ ಫೋನ್ ಹಚ್ಚಬಾರ್ದು ನನಗತ್ತಂದ್ರಿ. ನಾನು ಅಂಜ್ಕೊಂಡ್ರಿ ಇಲ್ಲ. ಮತ್ತ ಹುಡುಗರು ಸಾಲಿ ಹೊಂಟಾವ ಏನಿಲ್ಲ ಬಾ ತಂದ್ರಿ. ನಾ ನಿನ್ನಿ ಶಾಂತಿ ಐತಿ ಬಾ ಅಂದ್ರ ಬಂದಿಲ್ರಿ ಅವ್ರು. ಅಲ್ಲಿದ್ ಬಿಟ್ರಿ ಇಲ್ಲ ನಾ ಹೋರಾಟ ಮುಗಿಸ್ಕೊಂಡ ಬರಾಮತ್ತ ಅಂದ್ರಿ ನಮಗ. ಆಯ್ತ್ರಿ ನಿನ್ನಿಂದ ಸಂತಿಲ್ಲ ಏನಿಲ್ಲ ಮತ್ತೆ ನೀವು ಹೋಗಿ ಅಲ್ಲಿ ಕೂತದಿ ಸಂತಿ ಪೇಟಿ ಮಾಡ್ದೈತಿ ಮಕ್ಕಳೆಲ್ಲ ಸಾಲಿಗೆ ಹೋತಾವ ಬಾ ಆತನರಿ. ನಾಳೆ ಬರ್ತಾನಂದ್ರಿ. ಇವತ್ತ ಹಿಂಗ ಔಷಧ ಕೊಡ್ದ ಬಂದಾರ ನೋಡ್ರಿ. ಏನ್ ಮಾಡಿದ್ರಿ ಸರ್? ಮೇಡಮ್ ಮೊದಲನೇದಾಗಿ ನಿಮ್ಮ ಕುಟುಂಬದ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ವಿವರಿಸಿದ್ರೆ. ನಾವು ದಿನ ಕೂಲಿ ಕೆಲಸ ಮಾಡಿರ್ತೀವ್ರಿ ಸರ್. ಅಂತ 10 ಎಕರೆ ಆಸ್ತಿ ಮಾಡಿದವ್ರಿ 4ನೇ ಪಾಲ್ದಂಗ್ರಿ. ಅಂತ ನೀ ಏನ್ ಮಾಡ್ತೀಯ ಹೊಲ್ದವ್ರು ಹೋಗಿ ಕುಡ್ದಾರ ನೀ ಯಾಕೆ ಹೋಗ್ತಿ ಬಾ ಆತನ್ರಿ. ನಾ ಅಂತವ್ರೇನಂದ್ರಿ ನಾನು 4ನೇ ಪಾಲ್ದಾಗ ಕಸ ನೀರ ಇದನ್ನಾಗತ್ತು ಮತ್ತ ಹೆಚ್ಚು ಮಾಡ್ಲತ್ತೇಳಿ ನಾನು ಹೋಗಿ ಕುಂತನು ಮತ್ತೆ ನೀನು ಹಾಸ್ಕೊಂಡ್ ನೀರ್ ಅಂತೇಳಿ ಹೋಗ್ಬಿಟ್ರಿ ಅವ್ರು. ನಾನು ಇವತ್ತು ಕೆಲ್ಸಕ್ಕೆ ಹೋಗಿನ್ರಿ ಸರ್. ಬೆಳಿಗ್ಗೆ ನೀರ ಹುಡುಗ ಹಾಸಾಕ್ ಹಚ್ಚಿರಿ ಅಂತ ಹುಡುಗ ಹಾಸ್ಕೋತ್ ಮನ್ಯಾಗ ಐತ್ರಿ. ಅದು ಅಂತ ಬಂದ ಗಜಿ ಕೇಳಿ ಬಂದಿದಂತ ನಿಮ್ಮಪ್ಪ ಅನ್ನ ಅವ ಏನೋ ಬಂದಿಲ್ಲ ಅಂತ ಹೇಳ್ತೀರಿ. ಅದಕ್ಕೂ ಮೇಡಮ್ ಈ ವಿಚಾರ ನಿಮ್ಮ ಮನಸ್ಸಿಗೆ ಅನಿಸಿದ್ದೇನು ಅಂತಂದ್ರೆ ಎಲ್ಲೋ ಒಂದು ಕಡೆ ಅಂದ್ರೆ ಈಗ ಊರು ಚಿಂತೆ ಮಾಡಿ ಮುಲ್ಲಾಸ್ ಹೊರಗಿದ್ದ ಅಂತ ಹೇಳಿ ಒಂದು ಗಾದೆ ಮಾತಿದು. ಇದು ಎಲ್ಲೋ ಒಂದು ಕಡೆ ರೈತರ ಪರ ಹೋರಾಟ ರೈತ ಪರ ಹೋರಾಟ ಅಂತ ಬಂದಾಗ ಇದು ಭಾಳ ದಿನದ ನಡೆದಿದ್ರಿ. ಇದು 1 ದಿನದ್ದು 2 ದಿನದ್ದು ಹೋರಾಟ ಅಲ್ಲ. ಎಲ್ಲೋ ಒಂದು ಕಡೆ ಊರು ಚಿಂತೆ ಮಾಡಿ ಮುಲ್ಲಾಸ್ ಹೊರಗಿದೆ ಅಂತ ನಿಮ್ಗೆ ಅನಿಸುತ್ತಾನಿಲ್ಲ? ಖರೆ ಸರ್. ನಮ್ಮ ದವಾಖಾನೆ ಐತಿತ್ರಿ ದೇಣಿ ಆಗೈತಿ ನಮ್ಮದು ಒಂದು 7-8 ಲಕ್ಷ ರೂಪಾಯಿ ರೀ. ಹಿಂಗಾಗಿ ಬಿಲ್ ಹೆಚ್ಚಾತಂದ್ರ ಕಸದ ಇದಾರೆ ಏನಾರ ಆಗ್ತೈತಿ ಅಂತ ಅವ್ ನನಗ ಒದರಾಡ್ತಿದಾರ್ರಿ. ನೀ ಏನ್ ಮಾಡ್ತಿ ಬಾ ಅವ್ರ ಹೊಲ್ದವ್ರು ಹೋಗಿ ಕುಂತಾರತ್ ನಾ ಹಂಚ್ಕೋತೀನ್ರಿ ಅವ್ರನ್ನ. ಅಂತ ಇಲ್ಲ ನಾವು ಅದ್ ಮುಗಿಸ್ಕೊಂಡ ಬರ್ತ ನನಗ ತಕ ನನಗೆ ಮನೆಗೆ ಬರೋದಿಲ್ಲ ಅಂತ ಹೇಳಿರಿ ಅವ್ರು ಸರ್. ಮೇಡಮ್ ಈಗ ನೋಡ್ರಿ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಇದ್ದಾರೆ. ಅವ್ರದೇ ಆದಂಥ ಕೆಲವೊಂದಿಷ್ಟು ಕಾರ್ಖಾನೆಗಳ ಸಕ್ಕರೆ ಇದಾವ್ರಿ. ಆಮೇಲೆ ಅಂತ ನಮ್ಮ ಭಾಗ ಬೆಳಗಾವಿ ಪ್ರಮುಖವಾಗಿರೋದು ಸಕ್ಕರೆ ಬೆಳೆಯುವಂಥ ನಾಡು ಅಂದ್ರೆ ಕಬ್ಬು ಬೆಳೆಯುವಂಥ ನಾಡ್ರಿ. ಈಗ ಏನು ನೀವು ಏನು ಹೇಳ್ತೀರಿ ಅವ್ರಿಗೆ ಯಾರಿಗ್ರಿ ಕೆಲವೊಂದಿಷ್ಟು ಏನು ರಾಜಕಾರಣಿಗಳಾಗಿರ್ಬೋದು ಅಥವಾ ಅವ್ರ ಮಾಲೀಕರ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿರ್ಬೋದು ಅಂತಂದ್ರೆ ಎಲ್ಲೋ ಒಂದು ಕಡೆ ರೈತರ ಜೊತೆ ಇವರು ಚೆಲ್ಲಾಟ ಆಡ್ತಾ ಇಕ್ಕಂದ್ರೆ ಬೆಕ್ಕಿಗೆ ಏನಂತಾರೆ ಅದಂತಾರಲ್ಲ ಆ ರೀತಿ ಏನಾದ್ರು ಈಗ ಸರ್ ಅವ್ರ ಒಬ್ರ ಕೊಡ್ತಾರ ಚಲೋ ರೀ. ಇಡೀ ಜನದ ಪರಿಸ್ಥಿತಿ ಎಷ್ಟಾಗ ಇದನ್ನಾಗತ್ರಿ. ಹೆಣ್ಮಕ್ಳದ್ರಿ ಅಲ್ರಿ 3 ಮಕ್ಳು ಅದಾವ್ರಿ. ಅದನ್ನೆಲ್ಲ ತಗೊಂಡ್ ಹೆಂಗ್ ಸಲಗಬೇಕ್ರಿ ಸರ್? ಯಾರು ತಂದು ಕೊಡ್ತಾರೆ ನಮಗೆ? ಗಂಡ್ ಮಕ್ಳು ದುಡ್ಡ ಬೇರೆ ಇರಲಿ ಸರ್. ಈಗ ನಿನ್ನಿಂದ ನಮ್ಮ ಮನ್ಯಾಗ ಶಾಂತಿ ಇಲ್ರಿ. ನೀವು ಹೋಗಿ 4 ದಿನ ಆತ್ ಕೂತಾರ್ರಿ ಸರ್ ಅವ್ರು. ನಾವು ಏನು ಮಾಡೋದು ಹೇಳ್ರಿ ನೋಡು. ಈಗ 18 ಲಕ್ಷದ ಏನೇ ಎಲ್ಲ ಇದನ್ನ ಮಾಡೋದು ಏನ್ರಿ? ಈಗ ಅವ್ರಿಗೆ ಹಕ್ಕುದು ಎಲ್ಲಿದ್ ಹೇಳ್ರಿ? ನಾವು 3 ಸಣ್ಣ ಹುಡುಗರ್ದಾವ್ರಿ. ಯಾರು ತಂದಾಕ್ತಾರ್ರಿ ನಮ್ಗೆ? ನಮ್ಮ ಮಾವು ಇಲ್ರಿ ತೀರ್ಕೊಂಡಾರ ಮತ್ತೆ ಒಬ್ಬಕ್ಕೆ ಅದಾರ್ರಿ. ಇದೇ ರೀತಿಯಾದಂಥ ಸಮಸ್ಯೆ ರಾಜ್ಯಾದ್ಯಂತ ಆಗುವಂಥ ಮುನ್ನೆಚ್ಚರಿಕೆ ಕ್ರಮವನ್ನು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರ್ಬವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಸದ್ಯ ನಾನಿವಾಗ ಹಾರುಗೇರಿಯ ರೈತ ಏನು ವಿಷಯ ಕೊಡ್ತಿದ್ದೇನೆ ಅದರ ಬಳಿ ನಾನು ಇರುವಂಥದ್ದು. ಅವರ ಕುಟುಂಬಸ್ಥರನ್ನ ನಾನು ಮಾತಾಡಿಸ್ತೀನಿ. ಮೊದಲನೇದಾಗಿ ಮೇಡಮ್ ನಮಸ್ತೆ. ಈಗ ರೈತರ ಹೋರಾಟ ತೀವ್ರವಾಗಿತ್ತು ರೀ. ಇವತ್ತು ನಿಮ್ಮ ಯಜಮಾನ್ರು ವಿಷಯ ಕೊಡ್ತಿದ್ದಾರೆ ಮೇಡಮ್. ಅಂತಂದ್ರೆ ರೈತ ಸಮುದಾಯ ಅನ್ನೋದು ಭಾಳ ದೊಡ್ಡದಿರುತ್ತೆ ರೀ. ಏನು ಈ ಅಟ್ ಪ್ರೆಸೆಂಟ್ ಏನು ಸಹಿತ ಅವ್ರ 5 ದಿನ ಆತ್ರಿ ಅಲ್ಲೇ ಅದ್ರಿ ಹೋರಾಟ ಮಾಡಕೋತ್ರಿ. ಓಕೆ ಅಂತ ನಾ ಬೆಳಿಗ್ಗೆ ಫೋನ್ ಹಚ್ಚಿನ್ರಿ. ಮತ್ತ ಬಾಲ ಮನ್ಯಾಗ ಹುಡುಗರು ಸಾಲಿ ಐತಿ ಹೊಲಕ್ ನೀರ್ ಹಸದೈತಿ ಅನ್ನ ಚಂಜಾಳೆ ಬರ್ತಾನ ಇವತ್ತ ಮಂದಿ ಫೋನ್ ಹಚ್ಚಬಾರ್ದು ನನಗತ್ತಂದ್ರಿ. ನಾನು ಅಂಜ್ಕೊಂಡ್ರಿ ಇಲ್ಲ. ಮತ್ತ ಹುಡುಗರು ಸಾಲಿ ಹೊಂಟಾವ ಏನಿಲ್ಲ ಬಾ ತಂದ್ರಿ. ನಾ ನಿನ್ನಿ ಶಾಂತಿ ಐತಿ ಬಾ ಅಂದ್ರ ಬಂದಿಲ್ರಿ ಅವ್ರು. ಅಲ್ಲಿದ್ ಬಿಟ್ರಿ ಇಲ್ಲ ನಾ ಹೋರಾಟ ಮುಗಿಸ್ಕೊಂಡ ಬರಾಮತ್ತ ಅಂದ್ರಿ ನಮಗ. ಆಯ್ತ್ರಿ ನಿನ್ನಿಂದ ಸಂತಿಲ್ಲ ಏನಿಲ್ಲ ಮತ್ತೆ ನೀವು ಹೋಗಿ ಅಲ್ಲಿ ಕೂತದಿ ಸಂತಿ ಪೇಟಿ ಮಾಡ್ದೈತಿ ಮಕ್ಕಳೆಲ್ಲ ಸಾಲಿಗೆ ಹೋತಾವ ಬಾ ಆತನರಿ. ನಾಳೆ ಬರ್ತಾನಂದ್ರಿ. ಇವತ್ತ ಹಿಂಗ ಔಷಧ ಕೊಡ್ದ ಬಂದಾರ ನೋಡ್ರಿ. ಏನ್ ಮಾಡಿದ್ರಿ ಸರ್? ಮೇಡಮ್ ಮೊದಲನೇದಾಗಿ ನಿಮ್ಮ ಕುಟುಂಬದ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ವಿವರಿಸಿದ್ರೆ. ನಾವು ದಿನ ಕೂಲಿ ಕೆಲಸ ಮಾಡಿರ್ತೀವ್ರಿ ಸರ್. ಅಂತ 10 ಎಕರೆ ಆಸ್ತಿ ಮಾಡಿದವ್ರಿ 4ನೇ ಪಾಲ್ದಂಗ್ರಿ. ಅಂತ ನೀ ಏನ್ ಮಾಡ್ತೀಯ ಹೊಲ್ದವ್ರು ಹೋಗಿ ಕುಡ್ದಾರ ನೀ ಯಾಕೆ ಹೋಗ್ತಿ ಬಾ ಆತನ್ರಿ. ನಾ ಅಂತವ್ರೇನಂದ್ರಿ ನಾನು 4ನೇ ಪಾಲ್ದಾಗ ಕಸ ನೀರ ಇದನ್ನಾಗತ್ತು ಮತ್ತ ಹೆಚ್ಚು ಮಾಡ್ಲತ್ತೇಳಿ ನಾನು ಹೋಗಿ ಕುಂತನು ಮತ್ತೆ ನೀನು ಹಾಸ್ಕೊಂಡ್ ನೀರ್ ಅಂತೇಳಿ ಹೋಗ್ಬಿಟ್ರಿ ಅವ್ರು. ನಾನು ಇವತ್ತು ಕೆಲ್ಸಕ್ಕೆ ಹೋಗಿನ್ರಿ ಸರ್. ಬೆಳಿಗ್ಗೆ ನೀರ ಹುಡುಗ ಹಾಸಾಕ್ ಹಚ್ಚಿರಿ ಅಂತ ಹುಡುಗ ಹಾಸ್ಕೋತ್ ಮನ್ಯಾಗ ಐತ್ರಿ. ಅದು ಅಂತ ಬಂದ ಗಜಿ ಕೇಳಿ ಬಂದಿದಂತ ನಿಮ್ಮಪ್ಪ ಅನ್ನ ಅವ ಏನೋ ಬಂದಿಲ್ಲ ಅಂತ ಹೇಳ್ತೀರಿ. ಅದಕ್ಕೂ ಮೇಡಮ್ ಈ ವಿಚಾರ ನಿಮ್ಮ ಮನಸ್ಸಿಗೆ ಅನಿಸಿದ್ದೇನು ಅಂತಂದ್ರೆ ಎಲ್ಲೋ ಒಂದು ಕಡೆ ಅಂದ್ರೆ ಈಗ ಊರು ಚಿಂತೆ ಮಾಡಿ ಮುಲ್ಲಾಸ್ ಹೊರಗಿದ್ದ ಅಂತ ಹೇಳಿ ಒಂದು ಗಾದೆ ಮಾತಿದು. ಇದು ಎಲ್ಲೋ ಒಂದು ಕಡೆ ರೈತರ ಪರ ಹೋರಾಟ ರೈತ ಪರ ಹೋರಾಟ ಅಂತ ಬಂದಾಗ ಇದು ಭಾಳ ದಿನದ ನಡೆದಿದ್ರಿ. ಇದು 1 ದಿನದ್ದು 2 ದಿನದ್ದು ಹೋರಾಟ ಅಲ್ಲ. ಎಲ್ಲೋ ಒಂದು ಕಡೆ ಊರು ಚಿಂತೆ ಮಾಡಿ ಮುಲ್ಲಾಸ್ ಹೊರಗಿದೆ ಅಂತ ನಿಮ್ಗೆ ಅನಿಸುತ್ತಾನಿಲ್ಲ? ಖರೆ ಸರ್. ನಮ್ಮ ದವಾಖಾನೆ ಐತಿತ್ರಿ ದೇಣಿ ಆಗೈತಿ ನಮ್ಮದು ಒಂದು 7-8 ಲಕ್ಷ ರೂಪಾಯಿ ರೀ. ಹಿಂಗಾಗಿ ಬಿಲ್ ಹೆಚ್ಚಾತಂದ್ರ ಕಸದ ಇದಾರೆ ಏನಾರ ಆಗ್ತೈತಿ ಅಂತ ಅವ್ ನನಗ ಒದರಾಡ್ತಿದಾರ್ರಿ. ನೀ ಏನ್ ಮಾಡ್ತಿ ಬಾ ಅವ್ರ ಹೊಲ್ದವ್ರು ಹೋಗಿ ಕುಂತಾರತ್ ನಾ ಹಂಚ್ಕೋತೀನ್ರಿ ಅವ್ರನ್ನ. ಅಂತ ಇಲ್ಲ ನಾವು ಅದ್ ಮುಗಿಸ್ಕೊಂಡ ಬರ್ತ ನನಗ ತಕ ನನಗೆ ಮನೆಗೆ ಬರೋದಿಲ್ಲ ಅಂತ ಹೇಳಿರಿ ಅವ್ರು ಸರ್.
ಮೇಡಮ್ ಈಗ ನೋಡ್ರಿ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಇದ್ದಾರೆ. ಅವ್ರದೇ ಆದಂಥ ಕೆಲವೊಂದಿಷ್ಟು ಕಾರ್ಖಾನೆಗಳ ಸಕ್ಕರೆ ಇದಾವ್ರಿ. ಆಮೇಲೆ ಅಂತ ನಮ್ಮ ಭಾಗ ಬೆಳಗಾವಿ ಪ್ರಮುಖವಾಗಿರೋದು ಸಕ್ಕರೆ ಬೆಳೆಯುವಂಥ ನಾಡು ಅಂದ್ರೆ ಕಬ್ಬು ಬೆಳೆಯುವಂಥ ನಾಡ್ರಿ. ಈಗ ನೀವು ಏನು ಹೇಳ್ತೀರಿ ಅವ್ರಿಗೆ ಯಾರಿಗ್ರಿ ಕೆಲವೊಂದಿಷ್ಟು ಏನು ರಾಜಕಾರಣಿಗಳಾಗಿರ್ಬೋದು ಅಥವಾ ಅವ್ರ ಮಾಲೀಕರ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿರ್ಬೋದು ಅಂತಂದ್ರೆ ಎಲ್ಲೋ ಒಂದು ಕಡೆ ರೈತರ ಜೊತೆ ಇವರು ಚೆಲ್ಲಾಟ ಆಡ್ತಾ ಇಕ್ಕಂದ್ರೆ ಬೆಕ್ಕಿಗೆ ಏನಂತಾರೆ ಅದಂತಾರಲ್ಲ ಆ ರೀತಿ ಏನಾದ್ರು ಈಗ ಸರ್ ಅವ್ರ ಒಬ್ರ ಕೊಡ್ತಾರ ಚಲೋ ರೀ. ಇಡೀ ಜನದ ಪರಿಸ್ಥಿತಿ ಎಷ್ಟಾಗ ಇದನ್ನಾಗತ್ರಿ. ಹೆಣ್ಮಕ್ಳದ್ರಿ ಅಲ್ರಿ ಮೂರ್ ಮಕ್ಳು ಅದಾವ್ರಿ. ಅದನ್ನೆಲ್ಲ ತಗೊಂಡ್ ನಾವ್ ಹೆಂಗ್ ಸಲಗಬೇಕ್ರಿ ಸರ್ ರೀ? ಯಾರು ತಂದು ಕೊಡ್ತಾರ? ನಮಗ್ ಗಂಡ್ ಮಕ್ಳು ದುಡ್ಡ ಬೇರೆ ಇರ್ಲಿ ಸರ್. ಈಗ ನಿನ್ನಿಂದ ನಮ್ಮ ಮನ್ಯಾಗ ಶಾಂತಿ ಇಲ್ರಿ. ನೀವು ಹೋಗಿ 4 ದಿನ ಆತ್ ಕೂತಾರ್ರಿ ಸರ್ ಅವ್ರು. ನಾವ್ ಏನ್ ಮಾಡುದು ಹೇಳ್ರಿ ನೋಡು. ಈಗ 18 ಲಕ್ಷದ ಏನೇ ಎಲ್ಲ ಇದನ್ನ ಮಾಡುದು ಏನ್ರಿ? ಈಗ ಅವ್ರಿಗೆ ಹಕ್ಕುದು ಎಲ್ಲಿದ್ ಹೇಳ್ರಿ? ನಾವು 3 ಸಣ್ಣ ಹುಡುಗರ್ದಾವ್ರಿ. ಯಾರು ತಂದು ಹಾಕ್ತಾರ್ರಿ ನಮ್ಗ? ನಮ್ಮ ಮಾವು ಇಲ್ರಿ, ತೀರ್ಕೊಂಡಾರ. ಮತ್ತೆ ಒಬ್ಬಕ್ಕೆ ಅದಾರ್ರಿ. ಇದೇ ರೀತಿಯಾದಂಥ ಸಮಸ್ಯೆ ರಾಜ್ಯಾದ್ಯಂತ ಆಗುವಂಥ ಮುನ್ನೆಚ್ಚರಿಕೆ ಕ್ರಮವನ್ನು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರ್ಬವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಸದ್ಯ ನಾನಿವಾಗ ಹಾರುಗೇರಿಯ ರೈತ ಏನು ವಿಷಯ ಕೊಡ್ತಿದ್ದೇನೆ ಅದರ ಬಳಿ ನಾನು ಇರುವಂಥದ್ದು. ಅವರ ಕುಟುಂಬಸ್ಥರನ್ನ ನಾನು ಮಾತಾಡಿಸ್ತೀನಿ. ಮೊದಲನೇದಾಗಿ ಮೇಡಮ್ ನಮಸ್ತೆ. ಈಗ ರೈತರ ಹೋರಾಟ ತೀವ್ರವಾಗಿತ್ತು ರೀ. ಇವತ್ತು ನಿಮ್ಮ ಯಜಮಾನ್ರು ವಿಷಯ ಕೊಡ್ತಿದ್ದಾರೆ ಮೇಡಮ್. ಅಂತಂದ್ರೆ ರೈತ ಸಮುದಾಯ ಅನ್ನೋದು ಭಾಳ ದೊಡ್ಡದಿರುತ್ತೆ ರೀ. ಏನು ಈ ಅಟ್ ಪ್ರೆಸೆಂಟ್ ಏನು ಸಹ ಇದ್ರಿ? ಅವ್ರ 5 ದಿನ ಹತ್ರ ಅಲ್ಲೇ ಅದ್ರಿ ಹೋರಾಟ ಮಾಡಕೋತ್ರಿ. ಓಕೆ ಅಂತ ನಾ ಬೆಳಿಗ್ಗೆ ಫೋನ್ ಹಚ್ಚಿನ್ರಿ. ಮತ್ತ ಬಾಲ ಮನ್ಯಾಗ ಹುಡುಗರು ಸಾಲಿ ಐತಿ ಹೊಲಕ್ ನೀರು ಹಸದೈತಿ ಅನ್ನ ಸಂಜಾಳೆ ಬರ್ತಾನ ಇವತ್ತ ಮಂದಿ ಫೋನ್ ಹಚ್ಚಬಾರ್ದು ನನಗತ್ತಂದ್ರಿ. ನಾನು ಹಂಚ್ಕೊಂಡ್ರಿ ಇಲ್ಲ. ಮತ್ತ ಹುಡುಗರು ಸಾಲಿ ಹೊಂಟಾವ ಏನಿಲ್ಲ ಬಾ ತಂದ್ರಿ. ನಾ ನಿನ್ನಿ ಶಾಂತಿ ಐತಿ ಬಾ ಅಂದ್ರೆ ಬಂದಿಲ್ರಿ ಅವ್ರು. ಅಲ್ಲಿದ್ ಬಿಟ್ರಿ. ಇಲ್ಲ ನಾ ಹೋರಾಟ ಮುಗಿಸ್ಕೊಂಡ ಬರಾಮತ್ತ ಅಂದ್ರಿ ನಮಗ. ಆಯ್ತ್ರಿ ನಿನ್ನಿಂದ ಸಂತಿಲ್ಲ ಏನಿಲ್ಲ. ಮತ್ತೆ ನೀವು ಹೋಗಿ ಅಲ್ಲಿ ಕೂತದಿ ಶಾಂತಿ ಪೇಟೆ ಮಾಡ್ದೈತಿ. ಮಕ್ಕಳೆಲ್ಲ ಸಾಲಿಗೆ ಹೋತಾವ ಬಾ ಅತನರಿ. ನಾಳೆ ಬರ್ತಾನ ಅಂದ್ರಿ. ಇವತ್ತ ಹಿಂಗ ಔಷಧ ಕೊಡ್ದ ಬಂದಾರ ನೋಡ್ರಿ. ಏನ್ ಮಾಡಿದ್ರಿ ಸರ್? ಮೇಡಮ್ ಮೊದಲನೇದಾಗಿ ನಿಮ್ಮ ಕುಟುಂಬದ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ವಿವರಿಸಿದ್ರೆ? ನಾವು ದಿನ ಕೂಲಿ ಕೆಲಸ ಮಾಡಿರ್ತೀವ್ರಿ ಸರ್. ಅಂತ 10 ಎಕರೆ ಆಸ್ತಿ ಮಾಡಿದವ್ರಿ 4ನೇ ಪಾಲ್ದಂಗ್ರಿ. ಅಂತ ನೀ ಏನ್ ಮಾಡ್ತೀಯ? ಹೊಲ್ದವ್ರು ಹೋಗಿ ಕುಡ್ತಾರ, ನೀ ಯಾಕೆ ಹೋಗ್ತಿ ಬಾ ಆತನ್ರಿ. ನಾ ಅಂತ ಅವ್ರೇನಂದ್ರಿ, ನಾನು 4ನೇ ಪಾಲ್ದ ಕಸ ನೀರ ಇದನ್ನಾಗತ್ತು ಮತ್ತ ಹೆಚ್ಚು ಮಾಡ್ಲತ್ತೇಳಿ ನಾನು ಹೋಗಿ ಕುಂತಾನು. ಮತ್ತೆ ನೀನು ಹಾಸ್ಕೊಂಡ್ ನೀರ್ ಅಂತೇಳಿ ಹೋಗ್ಬಿಟ್ರಿ ಅವ್ರು. ನಾನು ಇವತ್ತು ಕೆಲ್ಸಕ್ಕೆ ಹೋಗಿನ್ರಿ ಸರ್. ಬೆಳಿಗ್ಗೆ ನೀರ ಹುಡುಗ ಹಾಸಾಕ್ ಹಚ್ಚಿರಿ. ಅಂತ ಹುಡುಗ ಹಾಸ್ಕೋತ್ ಮನ್ಯಾಗ ಐತ್ರಿ. ಅದು ಅಂತ ಬಂದ ಗಜಿ ಕೇಳಿ ಬಂದಿದಂತ ನಿಮ್ಮಪ್ಪ ನಾನು ಅವ ಏನೋ ಬಂದಿಲ್ಲ ಅಂತ ಹೇಳ್ತೀರಿ. ಅದಕ್ಕೂ ಮೇಡಮ್ ಈ ವಿಚಾರ ನಿಮ್ಮ ಮನಸ್ಸಿಗೆ ಅನಿಸಿದ್ದೇನು ಅಂತಂದ್ರೆ ಎಲ್ಲೋ ಒಂದು ಕಡೆ ಅಂದ್ರೆ ಈಗ ಊರು ಚಿಂತೆ ಮಾಡಿ ಮುಲ್ಲಾ ಸ್ವರ್ಗಿದ್ದ ಅಂತ ಹೇಳಿ ಒಂದು ಗಾದೆ ಮಾತಿದು. ಇದು ಎಲ್ಲೋ ಒಂದು ಕಡೆ ರೈತರ ಪರ ಹೋರಾಟ, ರೈತ ಪರ ಹೋರಾಟ ಅಂತ ಬಂದಾಗ ಇದು ಭಾಳ ದಿನದ ನಡೆದಿದ್ರಿ. 1 ದಿನದ 2 ದಿನದ ಹೋರಾಟ ಅಲ್ಲ. ಎಲ್ಲೋ ಒಂದು ಕಡೆ ಊರು ಚಿಂತೆ ಮಾಡಿ ಮುಲ್ಲಾ ಸ್ವರ್ಗಿದ ಅಂತ ನಿಮ್ಗೆ ಅನಿಸುತ್ತಾನಿಲ್ಲ? ಖರೆ ಸರ್. ನಮ್ಮ ದವಾಖಾನೆ ಐತಿತ್ರಿ. ದೇಣಿ ಆಗೈತಿ ನಮ್ಮದು ಒಂದು 7-8 ಲಕ್ಷ ರೂಪಾಯಿ ರೀ. ಹಿಂಗಾಗಿ ಬಿಲ್ ಹೆಚ್ಚಾತಂದ್ರ ಕಸದ ಇದಾರೆ ಏನಾರ ಆಗ್ತೈತಿ ಅಂತ ಅವ್ ನನಗ ಒದರಾಡ್ತಿದ್ರಿ. ನೀ ಏನ್ ಮಾಡ್ತಿ ಬಾ ಅವ್ರ ಹೊಲ್ದವ್ರು ಹೋಗಿ ಕುಂತಾರ ನಾ ಹಂಚ್ಕೋತೀನ್ರಿ ಅವ್ರನ್ನ. ಅಂತ ಇಲ್ಲ ನಾವ್ ಅದ್ ಮುಗಿಸ್ಕೊಂಡ ಬರ್ತ ನನಗ ತಕ ನನಗೆ ಮನೆಗೆ ಬರುದಿಲ್ಲ ಅಂತ ಹೇಳಿರಿ ಅವ್ರು ಸರ್. ಮೇಡಮ್ ಈಗ ನೋಡ್ರಿ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಇದ್ದಾರೆ. ಅವ್ರದೇ ಆದಂಥ ಕೆಲವೊಂದಿಷ್ಟು ಕಾರ್ಖಾನೆಗಳ ಸಕ್ಕರೆ ಇದಾವ್ರಿ. ಆಮೇಲೆ ಅಂತ ನಮ್ಮ ಭಾಗ ಬೆಳಗಾವಿ ಪ್ರಮುಖವಾಗಿರೋದು ಸಕ್ಕರೆ ಬೆಳೆಯುವಂಥ ನಾಡು ಅಂದ್ರೆ ಕಬ್ಬು ಬೆಳೆಯುವಂಥ ನಾಡ್ರಿ. ಈಗ ನೀವು ಏನು ಹೇಳ್ತೀರಿ ಅವ್ರಿಗೆ ಯಾರಿಗ್ರಿ ಕೆಲವೊಂದಿಷ್ಟು ಏನು ರಾಜಕಾರಣಿಗಳಾಗಿರ್ಬೋದು ಅಥವಾ ಅವ್ರ ಮಾಲೀಕರ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿರ್ಬೋದು ಅಂತಂದ್ರೆ ಎಲ್ಲೋ ಒಂದು ಕಡೆ ರೈತರ ಜೊತೆ ಇವರು ಚೆಲ್ಲಾಟ ಆಡ್ತಾ ಇಕ್ಕಂದ್ರೆ ಬೆಕ್ಕಿಗೆ ಏನಂತಾರೆ ಅದಂತಾರಲ್ಲ ಆ ರೀತಿ ಏನಾದ್ರು? ಈಗ ಸರ್ ಅವ್ರ ಒಬ್ರ ಕೊಡ್ತಾರ ಚಲೋ ರೀ. ಇಡೀ ಜನದ ಪರಿಸ್ಥಿತಿ ಎಷ್ಟಾಗ ಇದನ್ನಾಗತ್ರಿ. ಹೆಣ್ಮಕ್ಳದ್ರಿ ಅಲ್ರಿ ಮೂರ್ ಮಕ್ಳು ಅದಾವ್ರಿ. ಅದನ್ನೆಲ್ಲ ತಗೊಂಡ್ ನಾವ್ ಹೆಂಗ್ ಸಲಗಬೇಕ್ರಿ ಸರ್ ರೀ? ಯಾರು ತಂದು ಕೊಡ್ತಾರ? ನಮಗ್ ಗಂಡ್ ಮಕ್ಳು ದುಡ್ಡ ಬೇರೆ ಇರ್ಲಿ ಸರ್. ಈಗ ನಿನ್ನಿಂದ ನಮ್ಮ ಮನ್ಯಾಗ ಶಾಂತಿ ಇಲ್ರಿ. ನೀವು ಹೋಗಿ 4 ದಿನ ಆತ್ ಕೂತಾರ್ರಿ ಸರ್ ಅವ್ರು. ನಾವ್ ಏನ್ ಮಾಡುದು ಹೇಳ್ರಿ ನೋಡು. ಈಗ 18 ಲಕ್ಷದ ಏನೇ ಎಲ್ಲ ಇದನ್ನ ಮಾಡುದು ಏನ್ರಿ? ಈಗ ಅವ್ರಿಗೆ ಹಕ್ಕುದು ಎಲ್ಲಿದ್ ಹೇಳ್ರಿ? ನಾವು 3 ಸಣ್ಣ ಹುಡುಗರ್ದಾವ್ರಿ. ಯಾರು ತಂದು ಹಾಕ್ತಾರ್ರಿ ನಮ್ಗ? ನಮ್ಮ ಮಾವು ಇಲ್ರಿ, ತೀರ್ಕೊಂಡಾರ. ಮತ್ತೆ ಒಬ್ಬಕ್ಕೆ ಅದಾರ್ರಿ. ಇದೇ ರೀತಿಯಾದಂಥ ಸಮಸ್ಯೆ ರಾಜ್ಯಾದ್ಯಂತ ಆಗುವಂಥ ಮುನ್ನೆಚ್ಚರಿಕೆ ಕ್ರಮವನ್ನು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಅರ್ಬವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ.